ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಸ್ವೀಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವೀಟಿ ನೋಡಿ, ಇಲ್ಲಿ ಏನದು ಕಡಲೆ ಪಪ್ಪು ತಿಂತಾ ಇದ್ದಾಳೆ. ಹುರಿಗಡಲೆ ಏನು ಹೇಳ್ತೀವಿ ಅದನ್ನು. ಅವಳಿಗೆಲ್ಲದು ಬೇಕು ನೋಡಿ. ನಾನು ಸುಮ್ಮನೆ ಕೈಯಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಅವಳಿಗೂ ಬೇಕು. ಇವಳಿಲ್ಲಿ ಸ್ಪ್ರೈಟ್ ಕುಡಿತಾ ಇದ್ದಾಳೆ, ನಮ್ಮ ಸಾನ್ವಿ. ಸೊ ಸ್ವೀಟಿ ಕೂಡ ಇಲ್ಲೇ ಆಟ ಆಡ್ತಾ ಇದ್ದಾಳೆ. ಮಲ್ಕೊಳಕ್ಕಾಗಲ್ಲ, ಎಷ್ಟು ಮಳೆ ಬಂದು ಹೋದ್ರೂ ಅಷ್ಟು ಸೆಕೆ. ಕೆಲವು ಕಡೆ ಅಂತೂ ಏನೇನೋ ಆಗೋಯ್ತು ಮಳೆಯಿಂದ, ಆದ್ರೂ ಅಷ್ಟು ಸೆಕೆ ಅಪ್ಪ. ನಾನು ಸ್ವಲ್ಪ ಮಲ್ಕೊಂಡಿದ್ದೆ, ಮಧ್ಯಾಹ್ನ ಮಲ್ಕೊಳಕ್ಕೆ ಆಗಿಲ್ಲ, ಆ ಥರ ಸೆಕೆ. ಸೊ ಅದಕ್ಕೆ ಎದ್ದು ಬಂದೆ ನಾನು. ಇವಳು ಮಲ್ಕೊಂಡಿಲ್ಲ, ಇವಳು ಎದ್ದು ಬಂದಳು ನಮ್ಮ ಸಾನ್ವಿ. ಹಾಗೆಯೇ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಹಾಗೆಯೇ ಇವತ್ತು ನಿನ್ನೆ ಕೂಡ ಬ್ಲಾಗ್ ಹಾಕಿಲ್ಲ ನಾನು, ಅದರಿಂದ ಇವತ್ತು ಬ್ಲಾಗ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ಇವ್ರ ಜೊತೆಲಿ ಸ್ವಲ್ಪ ತಮಾಷೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. 3:30 ಆಯಿತು ಟೈಮು. ನೋಡಿ, ಇವಳು ಕೂಡ ಸ್ವೀಟಿ ಹತ್ರ ತಮಾಷೆ ಮಾಡ್ತಾಳೆ, ಅವಳ ಹತ್ರ ಮಾತಾಡ್ತಾಳೆ. ಸೊ ಅಡುಗೆ ಎಲ್ಲ ಮಾಡಬೇಕು, ಬೇರೆ ಕೆಲಸಗಳೆಲ್ಲ ಇದೆ. ನಾನು ಇವಾಗ ತುಂಬ ಸೆಕೆ ಇದೆ, ಸೊ ಅದಕ್ಕೋಸ್ಕರ ಇಲ್ಲೇ ಕೂತ್ಕೊಂಡು ಸ್ವಲ್ಪ ತಮಾಷೆ ಮಾಡ್ತಾಯಿದ್ವಿ ನಮ್ಮ ಸ್ವೀಟಿ ಜೊತೆಲಿ. ಸ್ವೀಟಿ ಬೆಳಗ್ಗೆಯಿಂದ ಮಲ್ಕೊಂಡೇ ಇದ್ದಾಳೆ. ಸೊ ಅದರಿಂದ ಸ್ವಲ್ಪ ಆಟ ಆಡ್ಕೊಂಡಿರ್ತಾಳೆ ಅಂದ್ಬಿಟ್ಟು ನಾನು ಎದ್ದೆ. ನೋಡಿ, ಅವಳು ಏನೇ ತಮಾಷೆ ಮಾಡಿದ್ರು ಅವಳು ಏನು ಮಾಡಲ್ಲ. ಒಂದೊಂದು ಟೈಮಲ್ಲಿ ಸೊ ಇವಾಗ 7 ಗಂಟೆ ಆಯಿತು. ನಮ್ಮ ಮನೆಯವ್ರು ಬಂದರು ಮನೆಗೆ ಬಂದ್ಬಿಟ್ಟು ಇವತ್ತು ಬೇಗ ಬಂದರು. ಅವರಿಗೆ ನಾಳೆ ಇಂಡಿಪೆಂಡೆನ್ಸ್ ಡೇ ಆದ್ರೂ ಅವ್ರಿಗೆ ಕೆಲಸ ಇದೆ. ಸೊ ನಾನು ಸಾಯಂಕಾಲ ಎಲ್ಲ ಪೂಜೆ ಮಾಡ್ಕೊಂಡಿದ್ದೆ. ಸ್ವೀಟಿನೂ ಕೂತ್ಕೊಂಡಿದ್ದಾಳೆ. ನಮ್ಮ ಮನೆಯವ್ರು ಏನೋ ಡಾಕ್ಯುಮೆಂಟ್ಸು ಹುಡುಕ್ತಾ ಇದ್ದಾರೆ ಊರಿಗೆ ಕಳಿಸ್ಕೊಡ್ಲಿಕ್ಕೆ, ಅದು ಸಿಗ್ತಾಯಿಲ್ಲ. ಇಬ್ಬರೂ ಸೇರಿ ಹುಡುಕಿದ್ವಿ. ಬೈತಾಯಿದ್ರು ನಮ್ಮ ಮನೆಯವರು, ಒಂದು ಕಡೆ ಇಟ್ಟರೆ ಇಡಲ್ಲ ಅಂದ್ಬಿಟ್ಟು. ನಮ್ಮ ಸಾನ್ವಿಗೆ ಚಪ್ಪಲ್ ಜೋಡಿಸೋದೇ ಕೆಲಸ. ಅವಳು ನೀಟಾಗಿ ಇಡಬೇಕು ಎಲ್ಲ ಕಡೆ ಚಪ್ಪಲ್ನ. ಮೊಬೈಲಿಂದ ಒಂದು ಜಾತ್ರೆ ಆಗಿಬಿಟ್ಟಿದೆ ನೋಡಿ. ಇವನ್ನೇ ಇಲ್ಲಿ ಮೊಬೈಲ್ ಇಟ್ಕೊಂಡಿದ್ದಾನೆ, ಒಳಗಡೆ ಒಬ್ಬ ಇದ್ದಾನೆ. ಸೊ ನಾನು ಹೊರಗಡೆ ಸೆಕೆಗೆ ಅಡುಗೆ ಎಲ್ಲ ಇತ್ತು, ಬೇಳೆ ಸಾರು ಮತ್ತು ರೈಸ್ ಎಲ್ಲ ಇತ್ತು. ಸೊ ಇವಾಗ ಎಷ್ಟು 9 ಗಂಟೆ ಆಯಿತು. ಸುಮ್ಮನೆ ಹೊರಗಡೆ ಕೂತ್ಕೊಂಡಿದ್ವಿ. ಗಾಳಿ. ನಮ್ಮ ಮನೆಯವರು ಅದು ಬಾಟ್ಲಲ್ಲಿ ನೀರು ಹಾರಿಸೋದೇನೋ ಒಂದು ರೀಲ್ಸ್ ಮಾಡ್ತಾಯಿದ್ದಾರಲ್ಲ ಇವಾಗ, ಅದನ್ನು ಟ್ರೈ ಮಾಡಿ ತೋರಿಸ್ತಾಯಿದ್ರು. ನಾನು ಮಾಡಿಕೊಡಿ ಅಂತ ಕೇಳ್ತಾಯಿದ್ದೆ, ಅದು ಅವತ್ತು ಸರಿಯಾಗಿರಲಿಲ್ಲ. ಸೊ ಇವಳು ಅಲ್ಲಿ ಕಡಲೆಪುರಿ ಇತ್ತು, ಅದನ್ನು ತಿಂತಾಯಿದ್ದಾಳೆ. ನಮ್ಮ ಮನೆಯವ್ರಿಗೆ ಅದನ್ನು ಟ್ರೈ ಮಾಡಿ ಇವಾಗ ಮಾಡಿ ಪಾಪ ಅವ್ರು ತೋರಿಸ್ತಾ ಇದ್ದಾರೆ ನನಗೆ, ನೋಡಿ ಇದು ಚೆನ್ನಾಗಿದೆಯಾ ಅಂತ. ಸೊ ಅವ್ರು ಮಾಡಿಕೊಡ್ತಾಯಿದ್ರು ನನಗೆ. ಅವಳಿಗೊಂದು ಚಿಕ್ಕ ಬಾಟ್ಲಲ್ಲಿ ಅವಳಿಗೆ ಮಾಡಿಕೊಟ್ಟಿದ್ದಾರೆ. ಸೊ ಇದೆಲ್ಲ ಮುಗೀತು. ಇವಾಗ ಅಂಗಡಿಗೆ ಹೊರಟಿದ್ರು ನಮ್ಮ ಮನೆಯವರು. ಇವಳು ಹೋಗಬೇಕು, ನಮ್ಮ ಸಾನ್ವಿನೂ ಹೋಗಬೇಕು, ನಮ್ಮ ಸ್ವೀಟಿನೂ ಹೋಗಬೇಕು. ಸೊ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಗಡಿಗೆ. ಮೂರು ಜನ ಅಂಗಡಿಗೆ ಹೋಗಿ ಬರ್ತಾಯಿದ್ದಾರೆ. ಅದು 4 ಫ್ಲೋರ್ ಇದೆ, ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ ಅಂದರೆ ಬೇಡ ಅಂದರೆ ಕೇಳಲಿಲ್ಲ. ನಮ್ಮ ಮನೆಯವ್ರು ಹೋಗಿ ಬಂದರು ಪಾಪ. ನೋಡಿ, ಇವಳು ಅವ್ರನ್ನ ಬಿಟ್ಟು ಒಂದು ಕ್ಷಣ ಇರಲ್ಲ. ಇವಳು ಅವ್ರು ಎಲ್ಲಿ ಕುತ್ಕೊತಾರೆ ಅಲ್ಲೇ ಕುತ್ಕೋಬೇಕು ಅವಳು. ನೋಡಿದ್ರಾ, ನಾನು ಹೇಳಿಲ್ವಾ? ಸರಿ, ನಾವು ಊರಿಗೆಲ್ಲ ಫೋನ್ ಮಾಡಿ ಇವಾಗ ಊಟ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವ್ರು ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಸ್ವೀಟಿ ಇಲ್ಲಿ ಮಲ್ಕೊಂಡಿದ್ದಾಳೆ. ಅವ್ರ ಮನೇಲಿ ಇದ್ದುಬಿಟ್ರೆ ಅವರನ್ನು ಒಂದು ನಿಮಿಷ ಬಿಡಲ್ಲ ಅವಳು. ಅವ್ರ ಜೊತೆಲೇ ಇರಬೇಕು. ನಮ್ಮ ಮನೆಯವರು ಬೈ ಅಂತ ಹೇಳಿದ್ರೆ ಅವಳು ಎದ್ದುಬಿಟ್ಟು ಬೈತಾ ಇದ್ದಾಳೆ. ಅಣ್ಣನಿಗೆ ಬೈ ಅಂತ ಹೇಳಿದ್ರೆ ಅವಳು ಬೈತಾಳೆ. ಅಂದರೆ ಬೈಯೋದು ಅಂದರೆ ಕೂಗ್ತಾ ಇದ್ದಾಳೆ, ಅಷ್ಟು ಜೋರಿದ್ದಾಳೆ ಅವಳು.
ಇವತ್ತು ಬರೀ ಬೇಳೆ ಸಾರು, ಅವಳಿಗೆ ಮಾತ್ರ ಮೊಟ್ಟೆ. ಸೊ ಅವಳು ಊಟ ಮಾಡುವಾಗ ಇವರೇನೋ ತಿಂತಾಯಿದ್ದಾರೆ ಅಂದ್ಬಿಟ್ಟು ಎದ್ದುಬಿಟ್ಟು ಬಂದಳು. ಏನು ಇವರು ಊಟ ಮಾಡ್ತಾಯಿದ್ದಾರೆ, ನನಗೇನು ಕೊಟ್ಟಿಲ್ಲ ಅಂತನೋ ಏನೋ. ಹೋಗಿ ನೋಡಿದ್ಲು ಅವ್ರ ಅಣ್ಣನ ತಟ್ಟೆಯಲ್ಲಿ. ಇವನು ಇವಾಗ ಊಟ ಹಾಕ್ಕೊತಾ ಇದ್ದಾನೆ. ಅವನಿಗೇನೋ 3 ದಿವಸದಿಂದ ತಲೆನೋವು ಅಂತ ಹೇಳ್ತಾ ಇದ್ದಾನೆ. ಹೀಟಿಗೆ ಒಂದೊಂದು ಟೈಮ್ ಆಗುತ್ತೆ, ಗ್ಯಾಸ್ಟ್ರಿಕ್ಕಿಗೂ ತಲೆನೋವು ಬರುತ್ತೆ. ಸೊ ನಾನು ಹೊರಗಡೆ ಕುತ್ಕೊಂಡಿದ್ದೆ ಊಟ ಎಲ್ಲ ಮಾಡಿಕೊಂಡು. ನನಗೂ ಸ್ವಲ್ಪ ಈ ಸೆಕೆಗೆ ಅನಿಸುತ್ತೆ ತಲೆನೋವು. ತಲೆನೋವು. ಸ್ವೀಟಿನೂ ಇಲ್ಲಿ ಕುತ್ಕೊಂಡಿದ್ದಾಳೆ. ಸ್ವೀಟಿದೆ ಆಗೋಗಿದೆ ಇವತ್ತು. ಬರೀ ಊಟ ಮಾಡ್ಕೊಂಡು ನಮ್ಮನೆಯವರಲ್ಲಿ ಮೊಬೈಲ್ ನೋಡ್ತಾ ಇದ್ದಾರೆ. ಸೊ ಇವಳು ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಕಾಲ ಮೇಲೆ ಕೂರಿಸ್ಕೊಂಡು ಈ ಥರ ಮಾಡು ಅಂತ ಹೇಳ್ತಾ ಇದ್ಲು. ಸೊ ಮಾಡ್ತಾಯಿದ್ದೀನಿ. ನಮ್ಮ ಸ್ವೀಟ್ ಯಾಕೋ ಬಂದಿಲ್ಲ. ಅವಳು ಮಾತ್ರ ಆ ಥರ ಮಾಡಬೇಕು. ಅವಳಿಗೆ ಕರಿತಾ ಇದ್ದೀನಿ ನಾನು, ಆದರೂ ಕೂಡ ಅವಳು ಬರ್ತಾ ಇಲ್ಲ. ನೋಡಿ ಅಂತೂ ಬಂದಳು. ಅವಳಿಗೂ ಮಾಡಬೇಕು ಆ ಥರ. ನಾನು ಆ ಥರ ಕುತ್ಕೊಂಡ್ರೆ ಸಾಕು, ಅವಳು ಬಂದುಬಿಡ್ತಾಳೆ. ಸೊ ಇವಳು ಕುತ್ಕೊತಾ ಇದ್ದಾಳೆ ಅಂತ ಹೇಳಿ ಅವಳು ಬರ್ತಾ ಇಲ್ಲ ಇವಾಗ. ಇಲ್ಲಾದರೆ ನಾನು ಡೈಲಿ ಅಲ್ಲಿ ಕುತ್ಕೊಂಡಾಗೆಲ್ಲ ಬರ್ತಾನೆ ಇರ್ತಾಳೆ. ಇವಳು ಈ ಥರ ಮಾಡಿದಾಗ ಎಲ್ಲಾದರೂ ಅವಳು ಕೋಪ ಬಂದು ಕಚ್ಚಿಬಿಟ್ರೆ ಅಂತ ನಮಗೆ ಭಯ. ಬಟ್ ಅವಳು ನಮ್ಮ ಸಾನ್ವಿ ಸುಮ್ಮನೆ ಇರೋದೇ ಇಲ್ಲ. ನೋಡಿ ಬಂದೇ ಬಿಟ್ಲು. ಅವಳಿಗೂ ಮಾಡಬೇಕು ಈ ಥರ. ಆನೆ ಅಂತೀವಲ್ಲ ಒಂದು ಚಿಕ್ಕ ಮಕ್ಕಳಿಗೆಲ್ಲ, ಆ ಥರ ಅವಳಿಗೂ ಮಾಡಬೇಕು. ಅವಳಿಗೂ ಇಷ್ಟ. ಹೀಗೆ ನೋಡಿ, ಮಕ್ಕಳ ಜೊತೆಲಿ ಈ ಥರ ಖುಷಿ ಆಗಿದ್ದರೆ ಸಾಕು ಜೀವನ. ಇದೇ ಖುಷಿ, ಇನ್ನೇನು ಬೇಡ ಅನಿಸುತ್ತೆ ಒಂದೊಂದು ಟೈಮಲ್ಲಿ ಯೋಚನೆ ಮಾಡಿದ್ರೆ. ಇದೆಲ್ಲ ಎಷ್ಟು ಕೋಟಿ ಕೊಟ್ರೂ ಸಿಗಲ್ಲ ಈ ಥರ ಖುಷಿಗಳು. ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ್ವಿ. ನಮ್ಮ ಅಕ್ಷಯ್ ಏನೋ ಕಾಜಲ್ ಹುಡುಕ್ತಾ ಇದ್ದಾನೆ. ಅವನು ಕಣ್ಣಿಗೇನೋ ಕಾಜಲ್ ಹಚ್ಚಬೇಕಂತೆ. ಅವನು ಕಾಜಲ್ ಹುಡುಕ್ತಾ ಇದ್ದಾನೆ. ನಾನು ಅದಕ್ಕೆ ತಮಾಷೆ ಮಾಡ್ತಾಯಿದ್ದೆ. ಅದು ಯಾವುದೋ ಮೂವಿ ಬಂದಿತ್ತಲ್ಲ, ನಾನಲ್ಲ ಅವಳು ಅಂತ ಹೇಳಿ ಯಾವುದೋ ಒಂದು ಮೂವಿ ಬಂದಿತ್ತು. ಸೊ ಅದರದ್ದು ತಮಾಷೆ ಮಾಡ್ತಾಯಿದ್ದೆ ನಾನು. ಅದಕ್ಕೆ ಅವನು ನಗಾಡಿಕೊಂಡು ಅದು ಕಾಡಿಗೆ ಕಣ್ಣಿಗೆ ಹಚ್ಚುತ್ತಾರಲ್ವ, ಕಾಡಿಗೆ ಹುಡುಕ್ತಾ ಇದ್ದಾನೆ. ಸೊ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನನಗೆ ಸಪೋರ್ಟ್ ಮಾಡಿ. ಸೊ ಇವನಿಲ್ಲಿ ಕಾಡಿಗೆ ಹಚ್ಕೊತ ಇದ್ದಾನೆ. ಅದು ಯಾವುದೋ ಪಿಕ್ಚರು, ಯಾರದು ಅವರು ತೀರೋದ್ರವರು, ವಿಜಯ್ ಅಂತನೋ ಏನೋ ಅವ್ರ ಫಿಲಮ್ ಇತ್ತಲ್ವ, ನಾನಲ್ಲ ಅವಳು ಅಂತ ಹೇಳಿ. ಅದಕ್ಕೆ ತಮಾಷೆ ಮಾಡ್ತಾಯಿದ್ದೆ ನಾನು. ನಾಳೆ ಇದೇನೆ ನಾನು ಟೈಟ್ಲ್ ಹಾಕೋದು ಅಂತ ಹೇಳಿ. ಸೊ ಅದಕ್ಕೆ ಅವನು ತಮಾಷೆ ಮಾಡ್ಕೊಂಡಿದ್ದಾನೆ. ಎಲ್ಲ ಇವಾಗ ಮೇಕಪ್ ಮಾಡ್ತಾಯಿದ್ದಾನೆ ನೋಡಿ. ಇವಳು ನನಗೆ ಲಿಪ್ಟಿಕ್ ಹಚ್ಚಿ ಅಂತ ಹೇಳಿ. ಸೊ ಇವಳು ಕೂಡ ಲಿಪ್ಟಿಕ್ ಹಚ್ಚಿಸ್ಕೊಂಡಿದ್ದಾಳೆ. ಇವಾಗ ಟೈಮ್ ಬಂದು 11:30 ಆಯಿತು. ಸೊ ಇವಾಗ ಮೇಕಪ್ ಮಾಡ್ಕೊತ ಇದ್ದಾಳೆ ನೋಡಿ, ತೋರಿಸ್ತಾ ಇದ್ದಾಳೆ.